ಮಧ್ಯಾಹ್ನದ ವಂದನೆಗಳು. ಯಾಕಪ್ಪ ನಾವು ಸ್ಕೂಲ್ ಆಯ್ಕೆ ಮಾಡ್ಕೊಂಡಿದ್ವಿ? ಸ್ಲಮ್ ಅಂದ್ರೆ ಸ್ವಲ್ಪ ಎಲ್ಲ ಹಳ್ಳಿಯಿಂದ ಬಂದಿದ್ದವ್ರಿದ್ದಾರ, ಸಿಟಿ ಹಳ್ಳಿ ಮಾತಾಡ್ರಿ, ಅಲ್ಲೇನೆ ಮಾತಾಡ್ಬೇಡ್ರಿ, ನಾವು ಯಾರಿಗೂ ಭಾಷಣ ಮಾಡಲ್ಲ, ಸ್ವಲ್ಪ ಚರ್ಚೆ ಆಗಲಿ ಅಂತ. ಹಳ್ಳಿಯಿಂದ ಬಂದವರಿದ್ರೆ ಸಿಟಿದವ್ರಿದ್ರಲ್ಲ, ಎರಡು ನಿಂತಿದ್ರ. ಈಗ ಸ್ಲಮ್ ಅಂದ್ರ ಇಲ್ಲಿದ್ದವ್ರಿಗೆ ಗೊತ್ತಾಗ್ತದೆ. ಸ್ಲಮ್ ಅಂದ್ರ ಕೊಳಗೇರಿ ಹೊಲ್ಸೇರಿ ಅನ್ನೋದು ಒಂದು ಸ್ವಲ್ಪ ತಲೆಗಿತ್ತು. ಹೊಲ್ಸೇರಿ ಅಲ್ಲಿ ನಾವು ಯಾರು ಹೋಗಲ್ಲ, ಸ್ಟ್ಯಾಂಡರ್ಡ್ ಇರೋಲ್ಲ ಅನ್ನೋದು ಸ್ವಲ್ಪ. ಇಲ್ಲಿ ಯಾರೋ ಕಾಲೇಜ್ ಸ್ಲಮ್ ಬರ್ತಿರಂದ್ರೆ ಹೇಳ್ಕೊಳ್ತು ಅನ್ಸ್ತಾರೆ. ಒಳಗ ಕೀಳಿಮೆ ಅಂತ ನಾವು ಸ್ಲಮ್ ನಲ್ಲಿ ಇದೀವಪ್ಪ, ನಾವೇನ್ ಹೇಳಂದ್ರೆ ಬಾಜು ಯಾವ್ದೋ ಒಂದು ಲೇಔಟ್ ಇತ್ತಂದ್ರೆ ಆ ಲೇಔಟ್ ಹೆಸರು ಹೇಳಿ ನಮ್ಮ ಮನೆ ಅಲ್ಲಿ ಬರ್ತಂತ ಹೇಳ್ತೇವೆ. ಈ ಸ್ಲಮ್ ನಾಗ ಅಂತ ಯಾರು ಹೇಳಲ್ಲ. ನಮ್ಮ ಮನೆ ಇಲ್ಲೇ ಬಾಜು ತಾರಕಲ್ಲ ಬುದ್ಧನಗರ ಅಂದ್ರೆ ಅದು ಹೇಳಲ್ಲ. ಅಲ್ಲಿ ಬಾಜು ವೆಂಕಟೇಶ್ ನಗರ ಅದಲ್ಲ, ಅವ್ನು ಸಂಜೆ ಹೋದ್ರೆ ನಮ್ಮ ಮನೆ ಬರ್ತಂತ ಹೇಳ್ಕೊತಿಲ್ಲವ. ಯಾಕಂದ್ರೆ ಕೀಳಿಮೆ, ಸ್ಲಮ್ ಅಂದ್ರೆ ಅದು ಕೀಳಿಮೆ ಅಲ್ಲ. ಸ್ಲಮ್ ಉದ್ಭವ ಆಗೋ ಕಾರಣ ಅಂದ್ರೆ ಹಳ್ಳಿಯಿಂದ ವಲಸೆ ಬಂದಂತ ಜನರು ಅಲ್ಲಿ ಬೆಳೆಯನ್ನ ಅವರು ಬೆಳೆದಿರಂತ ಬೆಳೆಗಳಿಗೆ ಸರಿಯಾದ ಒಂದು ರೇಟ್ ಸಿಗಲಾರ ಮಟ್ಟಿಗೆ ಮತ್ತೆ ಬೆಳೆಯನ್ನ ಬೆಳೆಲಾರ ಮಟ್ಟಿಗೆ ಅವ್ರು ಬಂದು ಅಲ್ಲಿ ಕೆಲಸಕ್ಕಾಗಿ ಬಂದಂತ ನೆಲೆಸಿರಂತ ಜನ ಸ್ಲಮ್ ಜನ ಅಂದ್ರ ಎಲ್ಲಾ ಜಾತಿದವರು ಇರೋಂಥದ್ದು ಒಂದು ಸ್ಲಮ್. ಕೊಳಗೇರಿ ಪ್ರದೇಶ ಅಂತಿದೆ. ಇಡೀ ಗುಲ್ಬರ್ಗ ಇಷ್ಟು ದೊಡ್ಡದಾಗಿ ಬೆಳೆದ, ಬೆಂಗಳೂರು ಬೆಳೆದ ಅಂದ್ರೆ ಈ ಸ್ಲಮ್ ಜನರಿಂದನೇ. ಇವತ್ತು ಒಂದು ಕಟ್ಟಡ ಕಟ್ಟಕ್ಕಾಗಿರ್ಬೋದು, ಕಾಲೇಜ್ ಕಟ್ಟಡಕ್ಕಾಗಿರ್ಬೋದು, ಒಂದು ದೇವ್ರ ಗುಡಿ ಕಟ್ಟಕ್ ಬೇಕಾದ್ರೂ ಸ್ಲಮ್ ಜನರು ಬೇಕು. ಆದ್ರೆ ಅವ್ರ ಮನುಷ್ಯರಂತ ನಿರ್ಲಕ್ಷ್ಯ ವಹಿಸ್ತದೆ ಸರ್ಕಾರ. ಅವ್ರು ಏನಾದ್ರು ಹೇಳಿದ್ರೆ ನೀವು ಇರೋ ಜಾಗಕ್ಕ ಒಂದು ಹಕ್ಕುಪತ್ರ ತಗೊಂಬರಿ, ನಿಮ್ದೆಲ್ಲದ ಮನೆ ಸ್ವಂತ ಮನೆ. 30-40 ವರ್ಷದಿಂದ ನಾವು ಉಳಿಸ್ಲಾಕೊಂಡು ಈ ಊರನ್ನ ಕಟ್ತೀವಿ, ನಗರ ಸ್ವಚ್ಛ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅವರು ದೊಡ್ಡ ಮನೆಯವರೆಲ್ಲ ಸಣ್ಣ ಮೊದಲು ಮಾಡಿ ಬೆಳಿತಾರ ಅಂದ್ರೂ ಅವರಿಗೆ ಸರ್ಕಾರ ಪರಿಗಣಿಸಲ್ಲ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಾವು ಈ ಕಾರ್ಯಕ್ರಮ ಇಲ್ಲಿ ಇರಲಿ ಅಂತ. ಸ್ಲಮ್ ಜನ ಅಂದ್ರ ಕೀಳಿಮೆ ಅನ್ನೋದು ಸ್ವಲ್ಪ ವಿದ್ಯಾರ್ಥಿಗಳಿಂದ ನೀವು ಬೆಳೆಯಂತ ಮಕ್ಕಳಲ್ಲ, ಆ ಮನವರಿಕೆನ ಕೀಳಿಮೆ ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ತಾ ಇರೋದು. ಈ ಎಲ್ಲಾನು ಕಟ್ತೀವಿ, ಸರ್ಕಾರ ಯಾಕೆ ಇವ್ರನ್ನ ನಿರ್ಲಕ್ಷ್ಯ ನೋಡ್ತಾ ಇದ್ದಾರೆ? ಎಲ್ಲ ಕಡೆನೂ ಆಚರಣೆ ಮಾಡ್ತೀವಿ. ಈ ದೇಶದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರೆ. ಯಾರ ಹೆಣ್ಮಕ್ಳಿಗೆ ನಾವು ಎಲ್ಲೋ ಒಂದು ಅನ್ಯಾಯ ಆಯ್ತು, ಅದೇ ಬಡ ವಿದ್ಯಾರ್ಥಿ ಮಕ್ಕಳಿಗೆ ಅನ್ಯಾಯ ಆದ್ರೆ ಯಾವುದು ಪಬ್ಲಿಷ್ ಆಗಲ್ಲ. ಶ್ರೀಮಂತರ ಮಕ್ಕಳಿಗಾದ್ರೆ ಬೇಗ ಪಬ್ಲಿಷ್ ಆಗ್ಬಿಡ್ತು. ಯಾವ ತಾರತಮ್ಯ? ಮಹಿಳೆಯರೇ ಎಷ್ಟು ತಾರತಮ್ಯ ಅದಾವ? ಮಹಿಳೆಯರಂದ್ರೆ ಮಹಿಳೆಯರೇ ತಾರತಮ್ಯ. ಎಷ್ಟು ಜನ ಮಹಿಳೆಯರು ಇದ್ರಲ್ಲಿ ನಾವು ಹೇಳ್ತೀವಿ. ಈಗ ಪುರುಷ ಪ್ರಥಮ ದರ್ಜೆ ಕೊಟ್ಟಿದ್ದೀವಿ, ಮಹಿಳೆಯರಿಗೆ ದ್ವಿತೀಯ ದರ್ಜೆ ಕೊಟ್ಟಿದೆ. ಅಲ್ಲ ಸರ್, ಮಹಿಳೆಯರಲ್ಲಿ 2-3 ದರ್ಜೆನ ಕೊಟ್ಟಿದ್ದಾರೆ ಸರ್ಕಾರ. ಒಂದು ಓದಿದವರಂತ ಕೊಟ್ಟಿದಾರ, ಒಂದು ಸ್ಲಮ್ ಅಂತ ಕೊಟ್ಟಿದಾರ, ಇನ್ನ ಮಿಡ್ಲ್ ಕ್ಲಾಸ್. ಏನೇ ಆದ್ರೂ ಸಹಿಸ್ಬೋದು. ಒಂದು ಯಾವುದೇ ತರ ಅತ್ಯಾಚಾರ ಆದ್ರೂ ನಾವು ಮನಸ್ಸಿನಲ್ಲೇ ನುಗ್ಗೋದು. ಯಾರೋ ಒಬ್ರು ಅದನ್ನ ಹೊರಗಾಕಕ್ ಹೋದ್ರು ಇನ್ನು ಸಮಾಜನ ನೀವು ಹಾಕ್ಬಿಟ್ರೆ ನಿಮ್ಗೆ ಇಜ್ಜತ್ ಹೋಗ್ತದ, ಮಾನ ಮರ್ಯಾದೆ ಹೋಗ್ತದ ಅನ್ನೋ ಒಂದು ರೀತಿಯಲ್ಲಿ ಹೇಳ್ಕೊಲಾದಂತ ಒಳಗಡೆ ನಮ್ಮ ನೋವನ್ನ ನಾವು ಮುಟ್ತಾ ಇರೋದು. ನಾವು ಪುರುಷರ ಅನ್ನೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನೊಳಗಿರ್ತಲ್ಲ, ನಾವೇ ಯಾಕೆ ಶ್ರೇಷ್ಠ ನಾವೇ ಕಲ್ಪನೆ ಮಾಡ್ಕೊಂಡು ಮನೆ ಮಾಡ್ಬೇಕಾದ್ರೆ ಮಗನಿಗೆ ಒಂಥರ ನೋಡ್ತೀವಿ, ಮಗಳಿಗೆ ಒಂಥರ ನೋಡ್ತೀವಿ. ಅದು ನೋಡಕ್ ಕಣ್ಣಿ ನೋಡಲ್ಲ, ನಾವೇ ತಾಯಿಯಿಂದಲೇ ನೋಡ್ತೀವಿ. ಮಗ ಎದ್ದು ಓದಪ್ಪ, ನೀವು ಒಂದ್ ಸ್ವಲ್ಪ ಬಾಂಡೆ ಕೊಡಿ ಅಂತ ಹೇಳ್ತೀವಿ ನಾವೇ ಮಕ್ಕಳಿಗೆ, ಗಂಡು ಮಕ್ಕಳಿಗೆ. ತಾರತಮ್ಯ ಪುರುಷರು ಮಾಡಿದ್ರೆ ನಾವು ಮಾಡ್ತೀವಿ. ಫಸ್ಟ್ ನಮ್ಮಿಂದನೇ ಸ್ಟಾರ್ಟ್ ಆಗ್ತದೆ. ನಾವು ಅದನ್ನ ಬಿಟ್ಟಿಸಿ ನಾವು ಈಗ ನೀವು ಮುಂದೆ ಬೆಳೆದಿರಲ್ಲ, ನೀವೇ ನೋಡ್ರಿ. ನಿಮ್ ತಮ್ಮ ಇದ್ದು ನಿಮ್ ತಂದೆ ತಾಯಿ ಯಾರೋ ನೀವು ಕೆಲಸ ಹಚ್ಚಲ್ಲ, ಕಸ ಬಳಿ ಅನ್ನಲ್ಲ, ಬಾಂಡೆ ತೊಳಿ ಅನ್ನಲ್ಲ. ನಿಮಗಾದ್ರೆ ಕಾಲೇಜ್ ಹೋಗಿದ್ಮೇಲೆ ಎಲ್ಲ ಕೆಲಸ ಮಾಡಂತ. ತಾರತಮ್ಯ ಮನೆಯಿಂದನೇ ನಾವು ತಾಯಿಯಿಂದ ಮನಸ್ಸು ಮಾಡಿದ್ರೆ ಎಲ್ಲನೂ ಮಾಡ್ಬೋದು. ಈ ಇಂದಿರಾ ಗಾಂಧಿ ಅಷ್ಟು ಆಳಿದ ಸರ್ಕಾರ ಇನ್ನೂವರೆಗೆ ಯಾವ ಪುರುಷನೂ ಆಳಿಲ್ಲ. ಯಾಕೆ ಕಾರಣ ಅಂದ್ರೆ ನಮ್ಮ ಮನಸ್ಸಿನೊಳಗಿರೋದ ಮನಸ್ಥಿತಿನ ನಾವು ಚೇಂಜ್ ಮಾಡ್ಕೊಂಡ್ರೆ ಅವಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದಕ್ಕೆ ಒಂದು ಅರ್ಥ ಆಗ್ತದೆ. ಏನಿಲ್ಲ, ಸುಮ್ಮನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾಲೇಜ್ ಬಂದಿರೋದು, ಏನೋ ಸ್ವೀಟ್ ಅನ್ಸೋದು ಅದಕ್ಕೆ ಅರ್ಥನಿಲ್ಲ. ಸಾವಿತ್ರಿಬಾಯಿ ಅವರು ಓದಿರೋರು, ಮದುವೆ ಆದ್ಮೇಲೆ ಗಂಡನಿಂದ ಒಂದು ದಿನ ಒಂದು ಅಕ್ಷರ ಕಲಿತು ಹೋಗಿ ಸಮುದಾಯದ ಒಳಗೆ ಕಲಿಸ್ತಿದ್ರು ಅವ್ರ ಹೆಣ್ಮಕ್ಳು. ಅವ್ರು ಕಲ್ಸಕ್ ಹೋಗ್ಬೇಕಾದ್ರೂ ಗಂಡು ಮಕ್ಕಳೆಲ್ಲ ದೊಡ್ಡ ಜಾತಿಯವರೆಲ್ಲ ಕಲ್ಲು ಹೊಡ್ಯಾರು, ಹೆಂಡಿ ಹೊಡ್ಯಾರು. ನನ್ನ ಹಣ್ಣಿಂದ ಎಷ್ಟು ರಕ್ತ ಬರ್ತದ ಅಷ್ಟು ಸ್ಕೂಲ್ ತೆಗಿತೀನಿ ಅಂತ ಅಷ್ಟು ಕಟ್ಟದ ಮೇಲೆ ಸ್ಕೂಲ್ ತಗ. ಇವತ್ತೆಲ್ಲ ಕುಂತೀವಿ ಅಂದ್ರೆ ಅವ್ರದ್ದು ಇದನ್ನೇ ಅಂಬೇಡ್ಕರ್ ಅವ್ರನ್ನ ಹೋರಾಟ ಮುಂತಂದವರು. ಸಂವಿಧಾನದಲ್ಲಿ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಾಕೋಬೇಕು, ಮತ್ತೆ ಶಿಕ್ಷಣದಲ್ಲಿ
ಹಕ್ಕು ಬೇಕಂತ ಇವರು ಹೋರಾಟ ಮಾಡಿ ಸಂವಿಧಾನದಲ್ಲಿ ತಂದ್ರು. ಅದನ್ನ ಎಷ್ಟು ಜನ ಗೊತ್ತದ? ನಾವು ಓದ್ತೀವಿ ಬಾಬಾ ಸಾಹೇಬ್ರು ಎಷ್ಟು ಅಂತ, ನಮ್ಗೆ ಸಂವಿಧಾನ ಬರ್ದಾರ ಅನ್ನೋದು ಅಷ್ಟೇ ಓದ್ತೀವಿ, ಮುಂದೆ ಯಾರು ಓದಕ್ ಹೋಗಲ್ಲ. ಅದು ಅವಶ್ಯಕತೆ ಇಲ್ಲಲ್ಲ. ಈಗ ಮೊಬೈಲ್ ಬಂದವ, ಲ್ಯಾಪ್ಟಾಪ್ ಬಂದವ, ಟಿವಿ ಬಂದವ, ಅವನ್ನೇ ನಮಗೆ ಯಾರ ಮೇಲೆ ಟೈಮ್ ಇಲ್ಲ ಒಂದು 5 ನಿಮಿಷ ಮುಂದೆ ಮಾತಾಡಕ. ಸೊ ಅವಾಗೆಲ್ಲ ಟಿವಿ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಒಂದು ಊರಾಗ ಏನಾರ ಆಯ್ತಂದ್ರ ಹಿಂಗ್ ಬಾಜು ಕುಂತೆ ಮಾತಾಡ್ತಿದ್ರು. ಈಗೆಲ್ಲ ವಾಟ್ಸಪ್ ಬಂದವ. ಯಾರ್ಯಾರ ಮೆಂಟಾಲಿಟಿ ನಾವು ಮೊಬೈಲಿಗೆ ಆಯ್ತು, ಟಿವಿಗೆ ಆಯ್ತು ಅಡಾಪ್ಟ್ ಆಗ್ಬಿಟ್ಟು. ಈಗ ಓದೋ ವಯಸ್ಸಿನಾಗೆ ಹಿಂದಿನ ಇತಿಹಾಸನ ತೆಗೆದು ನೋಡ್ರಿ, ಅವ್ರು ಹೆಂಗ್ ಕಷ್ಟಪಟ್ರು. ಅವಾಗಿನಂತ ಕಷ್ಟ ಇಲ್ಲ ನಮ್ಗ, ಆಗಿನಷ್ಟು ಕಷ್ಟ ಇಲ್ಲ ನಮ್ಗೆ. ಆರಾಮಾಗಿ ಓದ್ಬೋದು. ಅವಾಗ ಕೆಳದ ದೇವರಾದಂದ್ರ ಹೊರಗೆ ಕೂಡಿಸ್ತಿದ್ರು. ಈಗೇನು ಇಲ್ಲ, ಎಲ್ಲರೂ ಒಂದೇ ಅನ್ನೋ ಮನಸ್ಥಿತಿ ಅದ. ನಾವ್ ಏನಾದ್ರೂ ಸಾಧನೆ ಮಾಡ್ಬೋದು. ಆಗಿನಕ್ಕಿಂತ ಈಗ ಉತ್ತಮ ಇದ್ರು ಈಗ ಅತ್ಯಾಚಾರಗಳು, ಅನ್ಯಾಯಗಳು ಜಾಸ್ತಿ ಆಗ್ತವೆ. ಯಾಕಂದ್ರೆ ನಮ್ಮ ಮನಸ್ಸಿನ ದೌರ್ಬಲ್ಯ ಹೇಳ್ಬೇಕಾಗ್ಲಾರ್ದಾನೆ. ಅದೇ ಒಂದು ಪರಿಸ್ಥಿತಿಯಿಂದ ಮುಂದುವರೆದ್ರೆ ನಾವು ನಮ್ಮ ಮಕ್ಕಳಿಗೆ ಏನನ್ನು ಕಲಿಸ್ತೀವಿ, ಮುಂದೆ ಬರೋ ಪೀಳಿಗೆಗೆ ಏನನ್ನ ಹೇಳ್ತೀವಿ. ಗುರುಗಳಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಸಾವಿತ್ರಿಬಾ ಫುಲೆ ಅವ್ರ ಬಗ್ಗೆ, ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ನಾವು ಎಲ್ಲಾ ಕಡೆ ಸ್ಕೂಲಲ್ಲಿ ಹೋದ್ರ ಅವ್ರು ಯಾರು ಅನ್ನೋದೇ ಅವ್ರಿಗೆ ಒಂದು ಫೋಟೋನೇ ಇಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಕಂಡಿರೋಂಥದ್ದು ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಅಂದ್ಬಿಡ್ತಾರ ಅವ್ರು. ಯಾಕಂದ್ರೆ ರಾಧಾಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಾರ. ಅವರು ಗುರುಗಳಿದ್ರು ಅಷ್ಟೇ. ಇದನ್ನ ಚಳವಳಿಯಾಗಿ ಮಹಿಳೆ ಶಿಕ್ಷಣ ಬೇಕಂತ ಹೋರಾಟ ಮಾಡಿದವ್ರನ್ನೇ ನಾವು ನೆನಪಾಗ್ತಾ ಇದೀವಿ ಅಂದ್ಮೇಲೆ ನಾವು ಹುಟ್ಟಿಸಿರೋಂಥ ತಂದೆ ತಾಯಿನ ಎಷ್ಟು ನೆನ್ಪಿಡ್ತೀವಿ, ನಮ್ಗೆ ಕೊಟ್ಟಿರೋಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಷ್ಟು ನೆನ್ಪಿಡ್ತೀವಿ. ನಮ್ಗ ಅನ್ನ ಕಲಿಸಿದ ತಾಯಿನೇ ಮರ್ತೋಗಿದೀವಿ ಅಂದ್ರ ನಾವು ಎಷ್ಟರ ಮಟ್ಟಿಗೆ ನಾವು ಮುಂದುವರಿತೀವಿ, ಎಷ್ಟು ಮಟ್ಟಿಗೆ ಮಹಿಳಾ ದಿನಾಚರಣೆ ಅರ್ಥ ಸಿಗ್ತ ಅನ್ನೋದು ಒಂದು ಪ್ರಶ್ನೆ. ಇನ್ನುವರೆಗೆ ಇಂಥ ದೊಡ್ಡ ಗುಲ್ಬರ್ಗದಲ್ಲಿ 55 ಸ್ಲಮ್ ಇದಾವೆ ಸರ್. ನೀವು ಬಂದಿರಲ್ಲ ಕಾರ್ಪೊರೇಟ್ ಎಲ್ಲರೂ ಎದಿ ಕೊಟ್ಟು ಹೇಳ್ತಾರ ಮೀಟಿಂಗ್ದಾಗ ಕುಂತು, ನಮ್ಮ ಏರಿಯಾಗ ಇಷ್ಟು ಶೌಚಾಲಯ ಮಾಡಿದ್ವಿ, ಎಷ್ಟು ಮಾಡಿದ್ವಿ ಅಂತಾರೆ. ಇನ್ನುವರೆಗೆ ಎಲ್ಲ ಏರಿಯಾದಾಗ ಹೋಗಿ ನೋಡ್ರಿ, ಕಂಟಿ ಮನೆಯಿಂದ ಸಂಜೆ ಆಗತನೂ ಹೆಣ್ಮಕ್ಳು ಹೊರಗೆ ಬರಲ್ಲ. ಈಗ ಸಣ್ಣ ಹೊರಗೆ ಬರಲ್ಲ ಹೆಣ್ಮಕ್ಳು. ಪೂರ್ತಿಯಾಗಿ ಭಾಷೆದಾಗ ಹೇಳ್ತೀನಿ, ಅವ್ರು ಪ್ರೆಗ್ನೆಂಟ್ ಇದ್ರು ಅಂದ್ರೆ ಹೊಟ್ಟೆ ಹೆಣ್ಮಕ್ಳಿಗೆ ಬಾತ್ರೂಮ್ ಅರ್ಜೆಂಟಾಗಿ ಹೋಗ್ಲಿಲ್ಲ ಅಂದ್ರೆ ದೊಡ್ಡ ಕ್ಯಾನ್ಸರ್, ಅದೇ ದೊಡ್ಡ ಕ್ಯಾನ್ಸರ್ ಹೆಣ್ಮಕ್ಳು. ಆರೋಗ್ಯದ ಮೇಲೆ ಅಷ್ಟು ಪರಿಣಾಮ ಬೀರ್ದವ್ರು ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗೊತ್ತಿದ್ರು ಒಂದು ಶೌಚಾಲಯ ಹಾಕ್ಬೇಕಂದ್ರೆ ಅರ್ಧನ ಅಲ್ಲೇ ಮುಗ್ಗಾಕ್ತಾರ ಅವ್ರು. ಇಂಥ ಪರಿಸ್ಥಿತಿ ಇದ್ರಾಗ ಯಾರು ದಯವಿಟ್ಟು ಸ್ಲಮ್ ಅಂದ್ರೆ ಕೀಳರಿಮೆ ಇಟ್ಕೊಳಕ್ ಹೋಗ್ಬೇಡ್ರಿ. ಸ್ಲಮ್ ಅಂದ್ರೆ ನಾವು ಕಟ್ಟಿರುವಂತ ಇದು ನಾಡು, ದುಡಿದು ಯಾರ ಹತ್ರನೂ ಭಿಕ್ಷೆ ಬೇಡ ಅಂತಲ್ಲ, ನಿಯದಿಂದ ನಮ್ಮ ಬೆವರನ್ನ ದುಡಿದು ಕಟ್ತಾ ಇರೋಂಥ ಜನ. ಅದ್ರ ಸಲುವಾಗಿ ಈ ಕಾರ್ಯಕ್ರಮ ಎಲ್ಲ ಎಲ್ಲರಿಗೂ ತುಂಬಾ ಧನ್ಯವಾದಗಳು.